ಚೇತನ್, ಇವತ್ತು ನಾವು ಓರಿಯನ್ ಮಾಲ್ಗೆ ಬಂದಿದ್ದೀವಿ. ಆ ಓರಿಯನ್ ಮಾಲಲ್ಲಿ ಇವತ್ತು ನಮ್ಮ ದೇಶಕ್ಕೆ ವಿದೇಶಿ ವಸ್ತುಗಳಿಂದ ಆಗುವಂಥ ಅನಾಹುತದ ಬಗ್ಗೆ ಓರಿಯನ್ ಮಾಲಿಂದ ನಾವು ಶುರುವಾತ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ದೇಶದ ಮೇಲೆ ವ್ಯಾಪಕವಾಗಿ ಯುದ್ಧದ ಸಿದ್ಧತೆಗಳನ್ನು ಚೈನಾ ಆಗಲಿ ಪಾಕಿಸ್ತಾನ ಆಗಲಿ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ವಿದೇಶಿ ವಸ್ತುಗಳು ಇಲ್ಲಿ ಮಾರಾಟ ಆಗಬಾರ್ದು, ಅದನ್ನು ನಾವು ತಗೊಳ್ಳಬಾರ್ದು ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ನಾವು ಓರಿಯನ್ ಮಾಲ್ಗೆ ಬಂದಿದ್ದೀವಿ. ಅದರ ಪ್ರಯುಕ್ತ ಜೈ ಜನ್ಮಭೂಮಿ ರಕ್ಷಣಾ ಪಡೆ ಹಾಗೂ ರಾಣಿ ಚೆನ್ನಮ್ಮ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಅಂತ ಫೈರೋಜ್ ಖಾನ್ರವರು ಇದ್ದಾರೆ. ಅವರಿಂದನೇ ಶುರು ಮಾಡ್ಕೊಳ್ಳೋಣ. ಇದು ಯಾತಕ್ಕಾಗಿ ಅಂತೇಳಿ. ಫೈರೋಜ್ ಖಾನ್ ಅವರೇ, ತಮಗೆ A to Z ಚಾನಲ್ ಪರವಾಗಿ ಧನ್ಯವಾದ. ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಸದುದ್ದೇಶಗಳು ಏನು? ನಾವು ಇವಾಗಲೇ ನೋಡ್ತಾ ಇದ್ದೀವಿ, ಪ್ರತಿಯೊಂದು ಟಿ ವಿ ಚಾನಲಲ್ಲಿ ನೋಡ್ತಾ ಇದ್ದೀವಿ, ಮೊಬೈಲ್, ಫೇಸ್ಬುಕ್, ವಾಟ್ಸಪ್ಗಳಲ್ಲೆಲ್ಲ ನೋಡ್ತಾ ಇದ್ದೀವಿ ಅಷ್ಟೇ. ಏನಂತೇಳಿ ಚೈನಾ ವಸ್ತುಗಳನ್ನ ಖರೀದಿ ಮಾಡಬೇಡಿ, ಬಾಯ್ಕಾಟ್ ಮಾಡಿ. ಚೈನಾ ವಸ್ತುಗಳನ್ನ ಖರೀದಿ ಮಾಡಿದ್ರೆ ನಮ್ಮ ಭಾರತ ದೇಶದಲ್ಲಿ ಅವ್ರು ಮಾಡುವಂಥ ವ್ಯಾಪಾರದಲ್ಲಿ ಬರುವಂಥ ಲಾಭಾಂಶನ, ಕೆಲವೊಂದು ಲಾಭಾಂಶದ ಭಾಗವನ್ನು ಅವರು ನೆರೆ ರಾಷ್ಟ್ರ, ನಮ್ಮ ಶತ್ರು ರಾಷ್ಟ್ರವಾದಂಥ ಪಾಕಿಸ್ತಾನಕ್ಕೆ ಕೊಡ್ತಾರೆ. ಸೊ ಆ ಹಣನ ಅವರು ದುರ್ಬಳಕೆ ಮಾಡಿಕೊಂಡು ಅಲ್ಲಿನ ಭಯೋತ್ಪಾದನೆಗೆ ಬಳಸ್ತಾರೆ. ಹಾಗೂ ಅಲ್ಲಿನ ಭಯೋತ್ಪಾದಕರನ್ನು ನಮ್ಮ ಭಾರತದೊಳಗೆ ನುಸುಳಲು ಬಿಟ್ಟು ನಮ್ಮ ಭಾರತ ದೇಶದಲ್ಲಿ ಆತಂಕ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರನ ನಾವು ಕೇವಲ ಓದ್ತಾ ಇದ್ದೀವಿ ಅಷ್ಟೇ. ಆದರೆ ಎಲ್ಲೂ ಕೂಡ ಈ ವಿಚಾರವಾಗಿ ಒಂದು ಆಂದೋಲನ ಶುರು ಮಾಡಿಲ್ಲ. ಯಾರೇ ಆಗಲಿ ಒಂದು ಅಂಗಡಿ ದೊಡ್ಡ ಮಳಿಗೆಗಳಲ್ಲಿ ಹೋಗ್ಬಿಟ್ಟು ಅವರಲ್ಲಿ ವಿನಂತಿ ಮಾಡ್ಕೊತಾ ಇಲ್ಲ, ಮನವಿ ಮಾಡ್ಕೊತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಈ ಮೂಲಕ ನಮ್ಮ A to Z ಚಾನಲ್ನ ಸುದ್ದಿವಾಹಿನಿಯ ಮೂಲಕ ನಮ್ಮ ಸಮಸ್ತ ನಾಡಿನ ಕನ್ನಡ ಜನತೆ ಆಗಲಿ ಅಥವಾ ನಮ್ಮ ಒಟ್ಟಾರೆ ಭಾರತದ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ದಯಮಾಡಿ ತಾವು ಚೈನಾ ಉತ್ಪಾದಿತ ಯಾವುದೇ ಉತ್ಪನ್ನಗಳನ್ನ ನೀವು ಖರೀದಿಸಬೇಡಿ. ಹಾಗೂ ಮಾರಾಟಗಾರರಲ್ಲೂ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ದಯಮಾಡಿ ಚೈನಾ ಉತ್ಪಾದಿತ ಯಾವುದೇ ವಸ್ತುಗಳನ್ನ ಮಾರಾಟ ನೀವು ಮಾಡಬೇಡಿ ಅಂತೇಳಿ. ಪರೋಕ್ಷವಾಗಿ ನೀವೇ ಭಯೋತ್ಪಾದನೆಗೆ ಒಂದು ಬೆಂಬಲ ಸೂಚಿಸ್ತಾ ಇದ್ದೀರಾ ಅಂತೇಳಿ ನಾವು ಹೇಳ್ಬೋದು ಈ ಮೂಲಕವಾಗಿ. ಹೇಗಂತ ಹೇಳಿದ್ರೆ, ನಾವು ಮಾರಾಟಗಾರ ಅಷ್ಟೇ ಮಾರಾಟ ಮಾಡ್ಬೋದು, ನಾವು ಅದರಿಂದ ಆಕರ್ಷಿತರಾಗಬಾರ್ದು. ನಾವು ಆ ವಸ್ತುಗಳಿಂದ ಆಕರ್ಷಣೆ ಒಳಗಾಗಿ ಆ ವಸ್ತುಗಳನ್ನು ನಾವು ಖರೀದಿಸಿದ ಆಗದಲ್ಲಿ ಅದರ ಲಾಭಾಂಶ ನೇರವಾಗಿ ನೆರೆ ರಾಷ್ಟ್ರಕ್ಕೆ ಹೋಗಿ ಅದ್ರ ಪರೋಕ್ಷವಾಗಿ ಅದು ಭಯೋತ್ಪಾದಕರನ್ನು ನಮ್ಮ ಭಾರತದಲ್ಲಿ ನುಸುಳೋದಕ್ಕೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಫೈರೋಜ್ ಅವರೇ, ಒಂದು ದಿವಸ ಭಾರತ ಚೈನಾ ವಸ್ತುವನ್ನು ಬೈಕಾಟ್ ಮಾಡಿದರೆ ಅದರಿಂದ ಸಿಗುವಂಥ ಲಾಭ ಎಷ್ಟಿರ್ಬೋದು ಅಂದಾಜು? ಸೊ ನಾವು ಓದಿ ತಿಳ್ಕೊಂಡಿರೋ ಪ್ರಕಾರವಾಗಿ 90 ದಿನಗಳವರೆಗೆ ನಮ್ಮ ಭಾರತದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಚೈನಾ ಆಗಲಿ ಅಥವಾ ಹೊರದೇಶದ ಯಾವುದೇ ಉತ್ಪನ್ನಗಳನ್ನ ಖರೀದಿ ಮಾಡದೇ ಇದ್ದಲ್ಲಿ ನಮ್ಮ ಭಾರತ ದೇಶವು ವಿಶ್ವದ ಭೂಪಟದಲ್ಲಿ ಮೊದಲನೇ ಸ್ಥಾನದಲ್ಲಿ, ಅಂದರೆ ಶ್ರೀಮಂತ ರಾಷ್ಟ್ರಗಳಲ್ಲಿ ಮೊದಲನೇ ಸ್ಥಾನ ಪಡೆಯಬಹುದು ಅಂತೇಳಿ ನಾವು ಓದಿ ತಿಳ್ಕೊಂಡಿದ್ದೀವಿ. ಆದರೆ ಈ ಸಾರ್ವಜನಿಕರು ಇದನ್ನೇ ಯಾಕೆ ಒಪ್ಕೊಳ್ತಾ ಇಲ್ಲ? ಎಲ್ಲಿ ನೋಡಿದ್ರು ಚೈನಾದೇ ವಸ್ತು ತೊಗೊಳ್ತಾರೆ, ಚೈನಾ ಫರ್ನಿಚರ್ ಮಾಡಿಸ್ತಾರೆ. ಒಂದು ಮನೆ ಅಲಂಕಾರ ಮಾಡಬೇಕಂತ ಹೇಳಿದ್ರೆ ಅಲಂಕಾರದ ವಸ್ತುಗಳೆಲ್ಲ ಚೈನಾದಿರ್ತದೆ, ಡೈನಿಂಗ್ ಟೇಬಲ್ ಚೈನಾದಿರುತ್ತೆ, ಸೋಫಾ ಸೆಟ್ ಚೈನಾದಿರುತ್ತೆ. ನಾನು ನೋಡ್ದಂಗೆ ನೋಡ್ತಾ ಇರ್ತೀನಿ ಮನೆಗಳಿಗೆ ಹೋದಾಗ, ಏನು ಇಷ್ಟೊಂದು ಅಲಂಕೃತವಾಗಿದೆಯಲ್ಲ ಇದು, ಅಂದರೆ ಇದು ಚೈನಾ ವಸ್ತು ಸರ್ ಅಂತಾರೆ. ಮತ್ತು ಇದರಿಂದ ನಮ್ಮ ದೇಶಕ್ಕೆ ಅನಾಹುತ ಅಲ್ವಾ ಇದು? ಇದರಿಂದ ಆಗುವಂಥ ಅನಾಹುತ ದೊಡ್ಡ ಮಟ್ಟದಲ್ಲೇ ಆಗುತ್ತೆ. ಇದನ್ನೆಲ್ಲ ಬೈಕಾಟ್ ಮಾಡಿದೆ. ನಮ್ಮ ದೇಶದಲ್ಲಿ ಉತ್ಪತ್ತಿ ಮಾಡುವಂಥ ಶಕ್ತಿ ಇದೆಯಾ? ಖಂಡಿತವಾಗೂ ನಮ್ಮ ಭಾರತೀಯರಲ್ಲಿ ಯಾವುದೇ ಒಂದು ಶಕ್ತಿ ಇಲ್ಲ ಅನ್ನೋ ಥರ ಇಲ್ಲ. ಯಾವುದೇ ಒಂದು ತಂತ್ರಜ್ಞಾನವನ್ನು ನಾವು ಇಲ್ಲಿ ಕಡೆಗಣಿಸೋ ಥರನೇ ಇಲ್ಲ. ಪ್ರತಿಯೊಂದು ಹೊರದ ರಾಷ್ಟ್ರಗಳಲ್ಲಿ ತಾವು ನೋಡ ಸಿಗ್ಬೋದು ನಿಮಗೆ. ನಮ್ಮ ಭಾರತದಲ್ಲೇ ಹುಟ್ಟಿ ಬೆಳೆದಿರುವಂಥ ತಂತ್ರಜ್ಞಾನಗಳೇ ಹೊರದೇಶಗಳಲ್ಲಿ ಬಳಕೆ ಆಗ್ತಾ ಇದೆ. ಅದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಭಾರತೀಯರ ಹೊರಗಡೆ ಹೋಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಭಾರತದಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ. ಅವ್ರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದ್ದೇ ಆದಲ್ಲಿ ಖಂಡಿತವಾಗೂ ನಮ್ಮ ಭಾರತದಲ್ಲಿ ಅತಿ ಹೆಚ್ಚಿನ ಒಂದು ಉತ್ತಮ ತಂತ್ರಜ್ಞಾನಗಳನ್ನ ನಾವು ಬಳಸಿ ಒಂದು ಒಳ್ಳೊಳ್ಳೆ ಉತ್ಪನ್ನಗಳನ್ನ ನಾವು ಇಲ್ಲಿ ತಯಾರು ಮಾಡ್ಬೋದಾಗುತ್ತೆ. ಆದರೆ ಇಲ್ಲಿ ದೇಶೀಯ ವಸ್ತುಗಳನ್ನೆಲ್ಲ ವಿದೇಶಕ್ಕೆ ಕಳಿಸ್ಬಿಟ್ಟು ವಿದೇಶದಿಂದ ಮತ್ತೆ ದೇಶಕ್ಕೆ ತರಿಸ್ಕೊತಾ ಇದ್ದಾರಲ್ಲ, ಅದು ಯಾವ ವ್ಯವಸ್ಥೆ? ಇದು ಒಂದು ವ್ಯಾಪಾರೀಕರಣ ಅಂತಲೇ ಹೇಳ್ಬೋದು. ವ್ಯಾಪಾರ ಅಂತ ಹೇಳಿದ್ರೆ ಇಲ್ಲಿ ಲಾಭಾಂಶಕ್ಕೋಸ್ಕರ ಯಾರು ಏನು ಬೇಕಾದ್ರೂ ಮಾಡ್ತಾರೆ ಇಲ್ಲಿ. ಸೊ ಇಲ್ಲಿ ಮೇಡ್ ಇನ್ ಇಂಡಿಯಾ ಅಂತೇಳಿ ಕೇವಲ ಈ ಬಾಯಿ ಹೇಳಿಕೆಯಿಂದ ಹೇಳಿದ್ರೆ ಸಾಲದು, ತಾವು ಅದನ್ನು ಮಾಡಿ ತೋರಿಸ್ಬೇಕು. ಈ ಹೇಳಿಕೆ ಕೊಡುವಂಥ ಜನಪ್ರತಿನಿಧಿಗಳಾಗಿರಲಿ, ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ಯಾರೇ ಆಗಿರಲಿ, ಮೊದಲು ಅವರು ಭಾರತೀಯತೆಯನ್ನು ಅಳವಡಿಸ್ಕೊಳ್ಬೇಕು. ಓರಿಯನ್ ಮಾಲಲ್ಲಿ ಹೋದ್ರೆ ಲಾಡು ಮಾರಿದ್ರೆ ಇಲ್ಲಿ ಯಾರು ತಕೊಳ್ಳೋದಿಲ್ಲ. ಖಂಡಿತ. ರಾಗಿ ಮುದ್ದೆ ಮಾರಿದ್ರೆ ಇಲ್ಲಿ ಯಾರು ತಕೊಳ್ಳೋದಿಲ್ಲ. ರಾಗಿ ರೊಟ್ಟಿ ಮಾರಿದ್ರೆ ಯಾರು ತಕೊಳ್ಳೋದಿಲ್ಲ. ಅಲ್ಲಿ ಹನಿ ಕೇಕು, ಜರ್ಮನ್ ಕೇಕು, ಯಾವ್ಯಾವ ಕೇಕ್ಗಳು ಅಂತ ಹೇಳ್ತಾರೆ, ಅದನ್ನ ತಗೊಳ್ತಾರೆ. ಅದ್ರ ಪ್ರಯುಕ್ತ ಜನತೆಗೆ ನೀವು ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀವಿ? ನಾವು ಹೇಳೋದು ಇಷ್ಟೇ, ದಯಮಾಡಿ ನಮ್ಮತನನ ನೀವು ಕಳ್ಕೊಳ್ಬೇಡ್ರಿ ಅಂತ ಹೇಳ್ತೀವಿ. ನಾವು ನಮ್ಮ ಸ್ವಂತಿಗೆನೇ ನಾವು ಕಳ್ಕೊಬಾರ್ದು. ನಮ್ಮನ್ನು ಹೆತ್ತಿರೋ ತಾಯಿ ಎಷ್ಟು ನೋವು ಪಟ್ಟಿರ್ತಾಳೆ, ಎಷ್ಟೆಲ್ಲ ಅವಳ ಆಸೆ ಆಕಾಂಕ್ಷೆಗಳು ಕನಸುಗಳನ್ನು ಕಟ್ಟಿ ನಮ್ಮನ್ನು ಸಾಕಿ ಸಲಹೆ ವಿದ್ಯಾವಂತರನ್ನಾಗಿ ಮಾಡಿ ನಮ್ಮನ್ನು ಒಂದು ಸ್ಥಾನಕ್ಕೆ ತಂದು ನಿಲ್ಲಿಸಿರ್ತಾರೆ. ಹಾಗಾಗಿ ನಾವು ನಮ್ಮ ಹೆತ್ತ ತಾಯಿನ ನಾವು ಮರಿಬಾರ್ದು. ನಾವು ಕಂಡೋರ್ ತಾಯಿ ಆಕರ್ಷಿತಲ್ಲ ಕಾಣ್ತಿಲ್ಲ ಅಂತ ಹೇಳ್ಬಿಟ್ಟು ಆಕೆಯಿಂದ ಹೋಗಿ ನಾವು ತಾಯ್ತನ
ಕಾಣಕ್ಕೆ ಸಿಗೋದಿಲ್ಲ. ಈಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಕೂತಿರೋ ಜನ ಎಲ್ಲ ಯುದ್ಧ ನಡೆದ್ರೆ ನಡೀಲಿ ಬಿಡು, ಆದ್ರೆ ಆಗ್ಲಿ ಬಿಡು. ಈ ನಿರ್ಲಕ್ಷ್ಯತೆಯಿಂದನೇ ಇವತ್ತು ನಮ್ಮ ದೇಶ ಇಷ್ಟು ಹಿಂದುಳಿದಿರೋದು. ನಾವು ಈ ನಿರ್ಲಕ್ಷ್ಯತೆಯಿಂದನೇ ನಮ್ಮ ದೇಶ ಇಷ್ಟೊಂದು ಹಿಂದುಳಿದಿರೋದು. ನಿರ್ಲಕ್ಷ್ಯತೆಯಿಂದ ನಾವು ಹೊರಬರಬೇಕು. ನಾವು ನಮ್ಮತನ ನಮ್ಮಲ್ಲಿ ಕಂಡುಕೊಂಡು ನಮ್ಮ ದೇಶಕ್ಕೆ ನಮ್ಮಿಂದ ಏನು ಕೊಡುಗೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಾವು ಪ್ರತಿ ಸಲ ಒಂದು ಪ್ರಶ್ನೆ ಕೇಳ್ತಾ ಇರ್ತೀವಿ, ದೇಶ ನಮ್ಗೆ ಏನು ಕೊಟ್ಟಿದೆ? ದೇಶದ ರಾಜಕಾರಣಿಗಳಾಗಿರಲಿ, ಜನಪ್ರತಿನಿಧಿಗಳಾಗಿರಲಿ, ಅಥವಾ ಉನ್ನತ ಸ್ಥಾನದಲ್ಲಿ ಅಧಿಕಾರಿಗಳಾಗಿರಲಿ, ನಮ್ಗೆ ಏನು ಕೊಟ್ಟಿದ್ದಾರೆ ಹೇಳಿ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ನಾನು ನಿಮಗೆ ಕೇಳ್ತೀನಿ, ನಾವು ಏನು ಕೊಟ್ಟಿದ್ದೀವಿ ದೇಶಕ್ಕೆ ಅಂತ ಹೇಳ್ಬಿಟ್ಟು, ನಾವೇನು ಕೊಟ್ಟಿದ್ದೀವಿ ದೇಶಕ್ಕೆ ಅಂತೇಳಿ ನಾವು ಮೊದಲಾಗಿ ನಮ್ಮಲ್ಲಿ ನಾವು ಹಿಡಕ್ ನೋಡ್ಕೋಬೇಕು. ಸಾಹೇಬ್ರೆ, ನಿಮ್ಮ ಹೆಸರೇನು? ಗೋವಿಂದರಾಜು. ಗೋವಿಂದರಾಜು, ಏನ್ ದಿನನಿತ್ಯ ಆಟೋನೇ ಓಡಿಸ್ತೀರಾ? ಶಂಕರ್ನಾಗ್ ಭಕ್ತರಾ? ಖಂಡಿತವಾಗ್ಲೂ. ಇಲ್ಲಿ ಈಗ ನೋಡ್ತಾ ಇದ್ದೀರಿ, ಭಾರತದ ಮೇಲೆ ಚೈನಾ ಕುಮ್ಮಕ್ ಮಾಡಿಕೊಂಡು ಪಾಕಿಸ್ತಾನ್ಗೆ ಯುದ್ಧಕ್ಕೆ ರೆಡಿ ಮಾಡ್ತಾ ಇದೆ ಹಿಂದೆ. ಹೌದು. ಅದರ ಬಗ್ಗೆ ತಾವೇನ್ ಹೇಳಿಕ್ ಬಯಸ್ತೀರಿ? ನಾವು ಪ್ರತಿ ಉತ್ತರ ಕೊಡ್ಲೇಬೇಕು. ವಿದೇಶಿ ವಸ್ತುಗಳನ್ನ ಬೈಕಾಟ್ ಮಾಡಿ ಚೈನಾ ವಸ್ತುಗಳನ್ನ ತಗೊಳ್ಬಾರ್ದು ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ತಾವೇನಂತೀರಿ? ಖಂಡಿತ ಒಳ್ಳೇದು ಸರ್. ಅದು ನೀವು ಮಾಡ್ತಾ ಇರೋದು ತುಂಬಾ ಒಳ್ಳೇದು. ನಮ್ಮ ದೇಶದ ಉತ್ಪತ್ತಿ ಆಗೋದು ನಾವೇ ಉಪಯೋಗಿಸೋದು ನಾವೇ ಉಪಯೋಗಿಸ್ಬೇಕು. ನಾವೇ ಎಲ್ಲರೂ ಹೇಳ್ತಿದಾರೆ ಅವ್ರದ್ದು ಬಿಟ್ಬಿಟ್ರೆ ನಮಗೆ ತಿನ್ನಕ್ಕೆ ಸಿಗೋದಿಲ್ಲ ಅಂತ ಒಬ್ಬೊಬ್ರು. ಸುಳ್ಳು ಮಾಹಿತಿ ಅದು. ಸುಳ್ಳು ನಮ್ಮ ದೇಶದಲ್ಲಿ ಎಲ್ಲ ಇದೆ, ಉಪಯೋಗಿಸ್ಬೇಕಷ್ಟೇ. ಹೌದಾ? ಹೌದು. ಅಂದ್ರೆ ಅವರು ಬೇಕಾಬಿಟ್ಟಿ ಮಾತು ಹೇಳ್ತಾ ಇದಾರೆ. ಖಂಡಿತವಲ್ಲ. ಎಲ್ಲವೂ ಇಲ್ಲಿದಾವೆ, ಎಲ್ಲ ಇದೆ, ಪ್ರತಿಯೊಂದು ಇದೆ. ವಿದೇಶಕ್ಕೆ ಕೊಡೋ ಅಷ್ಟು ಶಕ್ತಿ ನಮಗಿದೆ. ಹಂಗಾಗಿ ಅವ್ರ ವಸ್ತುಗಳು ಬೇಡ, ಖಂಡಿತವಲ್ಲೂ ಬೇಡ. ನಾವೇ ಕೊಡ್ಬೋದು, ಬೇಕಾದ್ರೆ ಅವ್ರಿಗೆ ಕೊಡ್ಬೋದು. ಹಂಗಾದ್ರೆ ಪಾಕಿಸ್ತಾನ್ ಕೆರೆದು ಬರ್ತಾ ಇದೆಲ್ಲ, ಅದಕ್ಕೆ ಬುದ್ಧಿ ಕಲಿಸ್ಬೇಕಂದ್ರೆ ವಿದೇಶಿ ವಸ್ತುಗಳು ನಿಲ್ಲಿಸಬೇಕು. ನಮ್ಮದೇ ಉತ್ಪತ್ತಿ ಎಲ್ಲದೂ ಇದೆ ಸರ್ ನಮ್ಮ ಹತ್ರ. ಪ್ರತಿಯೊಂದು ಇದೆ, ಯಾವುದು ಇಲ್ಲ ಅಂತ ಇಲ್ಲ, ಎಲ್ಲ ಇದೆ. ಇಲ್ಲಿ ನಮ್ಗೆ ಈಗ ವಿದೇಶಿ ವಸ್ತುಗಳು ಬೇಕಾಗಿಲ್ಲ. ಅದರಲ್ಲಿ ಏನಾದ್ರು ಐಷಾರಾಮಿ ಅಥವಾ ಏನಾದ್ರು ಸವಲತ್ತಿದ್ದುಗಳು ಕೂಡ ಅದನ್ನ ಬಿಟ್ಕೊಟ್ಬಿಟ್ಟು ನಮ್ಮಲ್ಲಿ ಏನಿದೆಯೋ ಅದರಲ್ಲೇ ಬದುಕೋದನ್ನ ಕಲ್ತ್ಕೋಬೇಕು. ನಮ್ಮ ಚಾಪೆ ಎಷ್ಟಿದೆ ಅಷ್ಟೇ ಚಾಚಬೇಕು. ವಿದೇಶಿ ವಸ್ತು ನಮಗೆ ಬೇಡ. हमारी रक्षा के लिए, और चाइना उसी का हमारे जो सामान आता है उसके ऊपर कमाई करके हमारे विरुद्ध इस्तेमाल करती है, तो हम उसका इस्तेमाल नहीं करना चाहिए. ನಮ್ಮ ದೇಶದ್ದೇ ವಸ್ತುಗಳು ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ದೇಶದಲ್ಲೂ ಅದಕ್ಕಿಂತ ಚೆನ್ನಾಗಿರೋ ಪ್ರಾಡಕ್ಟ್ಸು ಪ್ರೊಡ್ಯೂಸ್ ಮಾಡಿ ನಮ್ಮ ದೇಶದಿಂದ ಬೇರೆ ದೇಶಕ್ಕೂ ಅದು ಹೋಗಿ ನಮ್ಮ ದೇಶದ ಹೆಸರು ಇದಾಗಲಿ ಅಂತ ನನ್ನ ಅಭಿಪ್ರಾಯ. ಚೈನಾ ವಸ್ತುಗಳನ್ನು ನಿಷೇಧಿಸಿ ಸ್ವದೇಶಿ ವಸ್ತುಗಳನ್ನು ಬಳಸಿ ಅಂತ ಹೇಳೋದೇ ನನ್ನ ಉದ್ದೇಶ. ಇವಾಗೆಲ್ಲ ಪ್ರಶ್ನೆ ಉದ್ಭವ ಆಗಿದೆ. ಏನಂತ ಹೇಳಿದ್ರೆ, ಚೈನಾ ವಸ್ತುಗಳನ್ನ ತಗೊಳ್ಬೇಡಿ, ಚೈನಾ ವಸ್ತುಗಳನ್ನ ತಗೊಂಡ್ರೆ ಅದರ ಲಾಭಾಂಶನ ಪಾಕಿಸ್ತಾನಕ್ಕೆ ಕೊಟ್ಟು ಪಾಕಿಸ್ತಾನದಿಂದ ಭಯೋತ್ಪಾದಕರನ್ನ ಭಾರತದಲ್ಲಿ ನುಸುಳೋದಕ್ಕೆ ಬಿಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸರಿನಾ ತಪ್ಪಂತ ನೀವು ಏನು ಹೇಳ್ತೀರಿ? ಈ ಚೈನಾ ಇದೆಲ್ಲ ಬರೋದಕ್ಕೆ ತಪ್ಪೇನೆ. ನಮ್ಗೆ ಏನಿದ್ರು ನಮ್ಗೆ ಒಳ್ಳೇದು ಇದಾದ್ ಬಂದ್ರೇನೆ ಒಳ್ಳೇದು. ಕ್ವಾಲಿಟಿ ಇರ್ಬೇಕಲ್ವಾ? ಶ್ವೇತಾ ಅಂತ ಹೇಳ್ಬಿಟ್ಟು. ಶ್ವೇತಾ ಅವರೇ, ತಾವೇನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ? ನಮ್ಮ ದೇಶ ನಾವು ಉದ್ಧಾರ ಮಾಡಿದ್ರೆ ನಮ್ಗೆ ಬೇರೆಯಿಂದ ಸಪೋರ್ಟ್ ಬೇಕಾಗಲ್ಲ. ನಾವು ಸ್ಟ್ರೆಂತ್ ಆಗಿ ದೇಶನ ಉದ್ಧಾರ ಮಾಡಿ. ಹೌದು, ನಾವು ನಮ್ಮ ದೇಶದಲ್ಲಿ ನಾವು ಸ್ಟ್ರಾಂಗ್ ಆಗಿರ್ಬೇಕು. ಬೇರೆ ದೇಶದವ್ರು ನಮ್ಗೆ ಬಂದು ಸಪೋರ್ಟ್ ಬೇಕಾಗಲ್ಲ ನಮ್ಗೆ. ನಮ್ಮ ಭಾರತೀಯ ಸೈನಿಕರಿಗೆ ನಾವು ಯಾವ ರೀತಿ ಪರೋಕ್ಷವಾಗಿ ಬೆಂಬಲ ನೀಡಬಹುದು ಅಂತ ಹೇಳ್ಬಿಟ್ಟು, ಮತ್ತೆ ಚೈನಾ ಐಟಮ್ ತಗೊಂಬಾರ್ದು. ನಮ್ಮ ದೇಶದಲ್ಲಿ ನಾವೇ ಪ್ರಾಡಕ್ಟ್ ಉತ್ಪಾದನೆ ಆದ್ರೆ ನಮ್ಗೆ ಒಳ್ಳೇದಲ್ವಾ? ಅದು ಬಹಳ ಧನ್ಯವಾದ. ನಮ್ಮ ದೇಶದ ಐಟಮ್ ನಾವು ಯೂಸ್ ಮಾಡಿದರೆ ಎಲ್ಲ ನಮಗೆ ಬೆನಿಫಿಟ್ ಸಿಗುತ್ತೆ, ಎಲ್ಲರಿಗೂ ಯೂಸ್ ಆಗುತ್ತೆ. ಅದರಲ್ಲಿ ಬರೋ ಮಾರ್ಜಿನ್ ಎಲ್ಲರಿಗೂ ಶೇರ್ ಆಗುತ್ತೆ, ನಮ್ಮ ದೇಶದ ಉದ್ಧಾರ ಆಗುತ್ತೆ. ಅದರಲ್ಲಿ ಬೇರೆಯವರ ಕಂಟ್ರೀಸ್ದು ಏನು ಉದ್ಧಾರ ಆಗಲ್ಲ. ಅದು ಸ್ವಲ್ಪ ಏನಾದರೂ ಮಿಸ್ಯೂಸಿಂಗ್ ಕಡಿಮೆ ಆಗುತ್ತೆ ಅದರಲ್ಲಿ. ಈಗ ಚೈನಾದಲ್ಲಿ ಉತ್ಪಾದನೆ ಆಗ್ತಾರಂತ ವಸ್ತುಗಳು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇದೆಯಾ? ತಂತ್ರಜ್ಞಾನ ನಮ್ಮಲ್ಲೂ ಇದೆಯಾ? ಎಲ್ಲ ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ ಅಂತ ಆ ಥರ ಯಾವುದೂ ಇಲ್ಲ. ಚೈನಾ ವಸ್ತುಗಳನ್ನ ಬಳಸಿದ್ರೆ ನಮ್ಮ ಜೀವನ ಸಾಗೋದೇ ಇಲ್ವಾ? ಆ ಥರ ಏನಿಲ್ಲ, ಏನಾದರೂ ಎಲ್ಲ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಈ ಸಿಸ್ಟಮ್ ಸರಿ ಇಲ್ಲ, ಸಿಸ್ಟಮಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದರೆ ಎಲ್ಲ ಕರೆಕ್ಟಾಗಿ ಬಂದಿದ್ಬಿಟ್ರೆ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಮತ್ತು ಚೈನಾ ಬೆಳೀತಾ ಇರೋದು ನಮ್ಮ ದೇಶದಿಂದನೇ, ಇಲ್ಲಿ ವ್ಯಾಪಾರ ಆಗೋದ್ರಿಂದನೇ ಅವ್ರು ಬೆಳೀತಾ ಇರೋದು. ಸೊ ಬೇರೆ ದೇಶದಲ್ಲಿ ಚೈನಾಗೆ ಅಷ್ಟೊಂದು ವ್ಯಾಪಾರ ಇಲ್ಲ. ಸೊ ನಮ್ಮ ಇಂಡಿಯಾದಲ್ಲೇ ಚೈನಾಗೆ ವ್ಯಾಪಾರ ಜಾಸ್ತಿ ಇರೋದು. ಅದರಿಂದಾಗಿ ನಾವು ಚೈನಾದ ಐಟಮ್ ಎಲ್ಲ ಕಟ್ ಮಾಡಿದ್ರೆ ಆಟೋಮೆಟಿಕ್ ಅವರು ಸ್ವಲ್ಪ ಕಮ್ಮಿ ಆಗ್ತಾರೆ. ಅಷ್ಟು ನಾವು ಇದು ಮಾಡೋದನ್ನ ಐ ಮೀನ್ ಇಂಡಿಯಾ ಪ್ರಾಡಕ್ಟ್ಸ್ನ ತೊಗೊಬೇಕು, ಅಲ್ಲಿದ್ದು ಬ್ಯಾನ್ ಮಾಡಬೇಕು. सपना सपना सो हम सारे भारतीय भी एक सपना देख रहे हैं कि चाइना के प्रोडक्ट्स को बायकॉट करेंगे और हिंदुस्तान को सपोर्ट करेंगे. इसके लिए आप क्या कहना चाहते हैं? सही बात है, हिंदुस्तान को ही सपोर्ट करना चाहिए. किस तरह से आप सपोर्ट करेंगे? चाइना का प्रोडक्ट्स बैन करके. ಚೈನಾ ಪ್ರಾಡಕ್ಟ್ಗಳನ್ನ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಬ್ಯಾನ್ ಮಾಡಬೇಕು ಖಂಡಿತ. ಸರಿಯಾನಾ? ಸರಿ, ಈ ಕ್ರಮ ಸರಿಯಾಗಿದೆಯಾ? ಸರಿಯಾಗೈತೆ. ಧನ್ಯವಾದಗಳು. ಇದು ನಮ್ಮ ಇಂಡಿಯಾ ಬಂದ್ಬಿಟ್ಟು ಎಷ್ಟು ಕಷ್ಟಪಟ್ಟು ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ನಮಗೆ. ಆ ಫ್ರೀಡಮ್ ನಾವು ಯೂಸ್ ಮಾಡ್ಕೊಬೇಕು ತಾನೇ.
ಚೈನಾ ಪ್ರಾಡಕ್ಟ್ ಬಂದುಬಿಟ್ರೆ ಎಲ್ಲ ಚೈನಾದು ಅಂತ ಹೋಗ್ಬಿಟ್ರೆ ಇಂಡಿಯಾ ಪ್ರಾಡಕ್ಟ್ ಯಾವಾಗ ಸೇಲ್ ಆಗೋದು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ನಿಮ್ಮ ಹೆಸರು ಸರ್? ವೆಂಕಟೇಶ್ ಪ್ರಸಾದ್ ಅವರ ತಾವು ಇಲ್ಲಿ ಇದನ್ನ ಬೆಂಗಳೂರಿನ ನಿಮ್ಮದು ಸ್ವಂತ? ಬೆಂಗಳೂರು. ಸೊ ನಾವು ಈಗ A to Z ಚಾನಲಿಂದ ಒಂದು ವಿಚಾರನ ಎತ್ಕೊಂಡು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಅದೇನಂತ ಹೇಳಿದ್ರೆ ಚೈನಾದ ಉತ್ಪನ್ನಗಳನ್ನ ನಾವು ಬಾಯ್ಕಾಟ್ ಮಾಡಬೇಕು, ಸ್ವದೇಶಿ ವಸ್ತುಗಳನ್ನ ಖರೀದಿ ಮಾಡಿ ನಮ್ಮ ಭಾರತೀಯ ಸೈನಿಕರಿಗೆ ಪರೋಕ್ಷವಾಗಿ ಬೆಂಬಲ ಕೊಡಬೇಕು ಅನ್ನೋ ವಿಚಾರನ. ಸೊ ಈ ವಿಚಾರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾವು ಕೇಳ್ಬೋದಾ? ಖಂಡಿತ ಮಾಡ್ಬೋದು. ಈಗ ನಮ್ಮ ದೇಶಕ್ಕೆ ಅದರಿಂದ ಥ್ರೆಟ್ ಆಗ್ತಿದೆ ಅಂತ ಗೊತ್ತಾದ ಮೇಲೂ ನಾವು ಅದು ಯೂಸ್ ಮಾಡೋದು ದೆರ್ ಇಸ್ ನೋ ಪಾಯಿಂಟ್. ಸೊ ನನ್ನ ಕಡೆಯಿಂದ ಅದಕ್ಕೆ ಕಂಪ್ಲೀಟಾಗಿ ಒಪ್ಕೋತೀನಿ ನಾನು ಅದನ್ನು. ಸೊ ಈಗ ಬಂದಿರೋ ವಿಚಾರ ಏನಂತ ಹೇಳಿದ್ರೆ, ಚೈನಾ ತನ್ನ ಉತ್ಪನ್ನಗಳನ್ನ ಭಾರತ ದೇಶದಲ್ಲಿ ಮಾರಾಟ ಮಾಡಿ ಅದರ ಲಾಭಾಂಶದ ಕೆಲ ಭಾಗವನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಅಲ್ಲಿನ ಭಯೋತ್ಪಾದನೆಗೆ ಪ್ರಚೋದನೆ ಕೊಡ್ತಾ ಇದೆ, ಅದಕ್ಕೆ ಬೆಂಬಲ ಕೊಡ್ತಾ ಇದೆ. ನಮ್ಮ ದೇಶದಲ್ಲಿ ಒಂದು ಕಲುಷಿತ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಅದು ಸಹಾಯ ಮಾಡ್ತಾ ಇದೆ. ಹಾಗಾಗಿ ಒಂದು ಚೈನಾದ ಉತ್ಪನ್ನಗಳನ್ನ ಬೈಕಟ್ ಮಾಡಿ ಅನ್ನೋ ವಿಚಾರನ ನಾವು ಎತ್ಕೊಂಡು ಜನರಲ್ಲಿ ಜಾಗೃತಿ ಮೂಡಿಸೋ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಸೊ ಈ ವಿಚಾರಕ್ಕೆ ನಿಮ್ಮ ಬೆಂಬಲ ಯಾವ ರೀತಿ ಇರಬೇಕು, ಜನಸಾಮಾನ್ಯರು ನಮ್ಮ ಜೊತೆ ಹೇಗೆ ಹೊಂದಾಣಿಕೆಯಿಂದ ಇದು ಮಾಡಬೇಕು, ಸಹಕಾರ ಕೊಡಬೇಕು ಅನ್ನೋದು ನೀವು ಹೇಳೋಕೆ ಇಷ್ಟಪಡ್ತೀವಿ? ಬೆಂಬಲ ಅಂದರೆ ಸಿಂಪಲ್, ಅವ್ರ ವಸ್ತುನ ಯಾವುದು ನಾವು ತೊಗೊಳೋದಕ್ಕೆ ಹೋಗಬಾರ್ದು. ಅದರಿಂದನೇ ಅವ್ರಿಗೆ ತುಂಬ ಹೊಡೆತ ಬೀಳುತ್ತೆ. ಅದರಿಂದ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದನೇ ಆಲ್ಮೋಸ್ಟ್ ಅವ್ರಿಗೆ ಈ ಕಾಸ್ನ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಅಲ್ಲ, ಬೇರೆ ಯಾವುದೋ ಒಂದು ರಾಷ್ಟ್ರದ ನೀವು ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮಲ್ಲೇ ಎಲ್ಲ ಥರ ಕ್ವಾಲಿಟಿ ಇರ್ತಕ್ಕಂಥ ಜನರಿದ್ದಾರೆ. ಅಂಥವ್ರು ಮಾಡ್ತಕ್ಕಂಥ ವಸ್ತುಗಳನ್ನ ನಾವು ಪರ್ಚೇಸ್ ಮಾಡಿ ಅವ್ರಿಗೆ ಹಣ ಕೊಡೋಣ. ಆ ಹಣದಿಂದ ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ. ಇವತ್ತು ಏನು ಈ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಇವತ್ತು ಚೈನಾ ಪ್ರಾಡಕ್ಟ್ ಬಗ್ಗೆ ನೀವು ತೊಗೊಂಡಿದ್ದೀರಾ, ನಿಜವಾಗೂ ಒಂದು ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದು. ಇದು ಇನ್ನೂ ಜನಸಾಮಾನ್ಯರಿಗೆ ಸಾಕಷ್ಟು ಜನರಿಗೆ ಇದು ಮುಟ್ಟಬೇಕು. ಇದು ಮೀಡಿಯಾಗಳ ಮೂಲಕ ಆಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಾಗಿರ್ಬೋದು, ಇಂಥವರೆಲ್ಲ ಹೊರ ಬರಬೇಕು. ಇಂಥದ್ದನ್ನು ಹೋಗ್ಲಾಡಿಸ್ಬೇಕು ಫಸ್ಟು. ಆಗ ನಮ್ಮ ಜನಸಾಮಾನ್ಯರಿಗೆ ಒಂದು ಒಳ್ಳೆಯದನ್ನು ರೂಪಿಸ್ಲಿಕ್ಕೆ ಸಾಧ್ಯ. ನಮ್ಮ ಸೈನಿಕರಿಗೆ ಏನಿವತ್ತು ಈ ಒಂದು ಕೆಲಸ ಮಾಡಲಿಕ್ಕೆ ಅವರ ನೇಮ್ ತೊಗೊಂಡಿರ್ಬೋದು, ಆದರೆ ಅವರಿಗೆ ಅದು ಇದೊಂದೇ ಒಂದು ಚೈನಾ ಪ್ರಾಡಕ್ಟಿಂದ ಅಂತ ಕೊಡೋವಂಥದ್ದಲ್ಲ. ಅವರಿಗೆ ಕೊಡ್ತಕ್ಕಂಥದ್ದು ಬೇರೆ ಬೇರೆ ಎಲ್ಲ ರೀತಿಯಿಂದ. ಯಾಕೆಂದರೆ ಅವರು ಮನೆ ಮಠ ಮಕ್ಕಳು ಸಂಸಾರ ಪ್ರತಿಯೊಬ್ಬರನ್ನ ಬಿಟ್ಟು ಅಲ್ಲಿ ಗಡಿ ಕಾಯ್ತಾ ಇರ್ತಾರೆ. ಆದರೆ ನಮ್ಮನ್ನು ಕಾಯ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ನಾವೆಲ್ಲ ಯಾವುದೋ ಒಂದು ಪ್ರಾಡಕ್ಟ್ನ ಒಂದು ಅವಾಯ್ಡ್ ಮಾಡಿ ನಾವು ಒಳ್ಳೆಯದನ್ನು ತೊಗೊಂಡು ಅವ್ರಿಗೆ ಸಪೋರ್ಟ್ ಮಾಡೋದು ತಪ್ಪಿಲ್ಲ. ಅಂಥದ್ದನ್ನು ಎಲ್ಲ ಇಡೀ ಗ್ರಾಹಕರು ಇಡೀ ಸಮಾಜ ಅದನ್ನು ಫಸ್ಟು ಮೈಂಡಲ್ಲಿ ತೊಗೊಂಡು ಇಂಥ ಒಂದು ಚೈನಾ ಪ್ರಾಡಕ್ಟ್ ಏನಿದೆ ಅದನ್ನು ಅವಾಯ್ಡ್ ಮಾಡಿ ಒಳ್ಳೆಯ ವಸ್ತುಗಳನ್ನ ಪರ್ಚೇಸ್ ಮಾಡಿ ಮನೆಗೆ ಒಂದು ಖರೀದಿ ಮಾಡಬೇಕಾದ್ರೆ ಥಿಂಕ್ ಮಾಡಿ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಚೈನಾ ವಸ್ತುಗಳನ್ನ ನಾವು ತೊಗೊಳ್ತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟು ನಾವು ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ನಾವು ಸೈನಿಕರಿಗೆ ಅಂತ ಏನಿವತ್ತು ಕೂಗನ್ನು ಎತ್ತಿದ್ದಾರೆ, ಆ ಸೈನಿಕರಿಗೆ ಹೆಲ್ಪ್ ಆಗಬೇಕು ಅಂತಂದರೆ ಖಂಡಿತ ನಾವು ಅದನ್ನು ಫಸ್ಟು ಅವಾಯ್ಡ್ ಮಾಡಬೇಕು.